ಸಿನಿಮಾ ಸ್ಟಾರ್ಗಳನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ ಯಾಕೆ ಅನ್ಸುತ್ತೆ? ಇದುವರೆಗೆ ಯಾರು ಟ್ರೈ ಮಾಡಿದಾರ ಆ ಥರ ಅಂತ, ಯಾರು ಮಾಡಿದಾರ ಆ ಥರ? ಬಟ್ ಆ ಥರದೊಂದು ಪ್ರಯತ್ನ ಮಾಡಿದ್ದು ನೀವು. ಏನಕ್ಕೆ ಬದಲಾವಣೆ ಬೇಕು? ಫಸ್ಟ್ ಆಫ್ ಆಲ್ ವೈ? ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ಆಗುವ ಮೇಜರ್ ಬದಲಾವಣೆಗಳು ಏನು ಸರ್ ನಿಮ್ಮ ಪ್ರಕಾರ? ನೀವು ಒಬ್ಬ ರಾಜನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೂ ಒಬ್ಬ ಕೆಲಸಗಾರನ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಉಪೇಂದ್ರ ಅಂತ ವೋಟ್ ಹಾಕೋ ಮೈಂಡ್ ಸೆಟ್ ಹೊಟ್ಟೋಗ್ಬಿಡ್ಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಪ್ರಜಾಕೀಯನ ಜನ ಆಯ್ಕೆ ಮಾಡಿ ಎಷ್ಟು ದಿನ ಬೇಕಾಗ್ಬೋದು? ತುಂಬ ಜನ ಹೇಳ್ತಾರೆ ನೀವೇನು ಸರ್ ಮಾಡಿ, ನಾನು ಕಂಟೆಸ್ಟೇ ಮಾಡಿಲ್ಲ, ಅದು ಗೊತ್ತಿಲ್ಲ ತುಂಬ ಜನಕ್ಕೆ. ತಮಿಳುನಾಡಿನಲ್ಲಿ ಆಗಿರುವಂತಹ ಇತ್ತೀಚಿನ ಪೊಲಿಟಿಕಲ್ ಡೆವಲಪ್ಮೆಂಟ್, ವಿಜಯ್ ಅವರು ವಿನ್ ಆಗಿ ಅವರಿಗೆ CM ಆಫ್ ದ ಸ್ಟೇಟ್. ಹೌ ಯು ಸಿ ದಟ್ ಸರ್? ಹೇಗೆ ನೋಡ್ತಿರೋದನ್ನ? ನನಗೆ ವಿಜಯ್ ನಿಜವಾದ ಗೆಲುವಿರೋದು ಈಗ 5 ವರ್ಷ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ. ಬಟ್ ನಿಮ್ಗೆ ಅನ್ಸಿಲ್ವಾ ಸರ್ ಯಾವುದೋ ಒಂದು ಅನ್ಸಲಿ ಸಾಕಪ್ಪ ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂತ ಅನ್ಸಿಲ್ಲ? ಇಲ್ಲಪ್ಪ, ನನಗೆ ಆ ಥರ ಇಲ್ಲ. ನನಗೆ ಒಬ್ಬರು ಯಾರ ಇದ್ದಾರಂದ್ರೆ ಅವ್ರಿಗಾರ ಹೇಳ್ತೀನಿ ನಾನು. ಆ್ಯಕ್ಚುಲಿ ಹೆಂಗಾಗುತ್ತೆ ಡೂಯಿಂಗ್ ದ ಸೇಮ್ ಥಿಂಗ್. ಬೇವು ಬಿತ್ತಿ ಮಾವು ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ಬೇವೇ ಬೆಳೀತದಲ್ಲಿ. ಉಪೇಂದ್ರ ಅವರು ಎಲೆಕ್ಷನ್ಗೆ ನಿಂತ ದಿನ ನಿಮ್ಮ ಪಕ್ಷದ ಉಳಿದ ಕಂಟೆಸ್ಟೆಂಟ್ಗಳಿಗೂ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೇನೋ ಅಂತ. ವೋಟರ್ಸ್ ಕತೆ ಏನವಾಗ? ಅವ್ರು ಯಾವಾಗ ಗೆಲ್ಲೋದು? ಇನ್ ಫ್ಯೂಚರ್ MLA MP ಆಗಿ ನಾವು ಉಪೇಂದ್ರ ಅವ್ರು ನೋಡ್ಬೋದು. ನಾನು ಹುಟ್ಟಿದ ಮೇಲೆ ಶತಕೋಟಿ ದೇವರು ಹುಟ್ಟಿದ್ದು. ಹಾಯ್ ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿದೆ ಜೊತೆಲಿ ಯಾರಿದ್ದಾರೆ ಅಂತ. ಈ ಹಿಂದೆ ಸಾಕಷ್ಟು ಸಲ ಉಪೇಂದ್ರ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಬಟ್ ಆದರೆ ಇವತ್ತು ಕಿರಿಕೀರ್ತಿ ಚಾನಲಲ್ಲಿ ಮಾಡ್ತಾ ಇರುವ ಉಪೇಂದ್ರ ಸರ್ ಜೊತೆಗಿನ ಮೊದಲ ಪಾಡ್ಕಾಸ್ಟ್ನಲ್ಲಿ ಅವರ ಒಂದು ಕಂಪ್ಲೀಟ್ ಜರ್ನಿಯನ್ನು ಮತ್ತೊಮ್ಮೆ ಎಲ್ಲವನ್ನ ಮೆಲುಕು ಹಾಕುವಂಥ ಕೆಲಸ ಮಾಡೋಣ. ನನ್ನ ಜೊತೆಗಿದ್ದಾರೆ ರಿಯಲ್ ಸ್ಟಾರ್ ಉಪಿ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಆರಾಮ್, ನೀವಾಗಿದ್ದೀರಾ? ಸೂಪರ್ ಸರ್. ಓಕೆ ಓಕೆ ಸರ್, ಇವಾಗ ಅಟ್ ಪ್ರೆಸೆಂಟ್ ತುಂಬ ಚರ್ಚೆ ಆಗ್ತಿರೋ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನಿಮ್ಮ ಲೈಫ್ ಜರ್ನಿಗೆ ನಾನು ವಾಪಸ್ ಬರ್ತೀನಿ. ತಮಿಳ್ನಾಡಲ್ಲಿ ವಿಜಯ್ ಅವರು CM ಆದ ಕೂಡಲೇ ಕರ್ನಾಟಕದಲ್ಲಿ ಯಾಕೆ ಆ ಥರ ಆಗಲ್ಲ? ಅಂದರೆ ಒಂದು ದೊಡ್ಡ ಸ್ಟಾರ್ಗಳು ಇಲ್ಲಿ CM ಆಗೋದು, ಅಥವಾ ಈಗ ಪವನ್ ಕಲ್ಯಾಣ್ ಅವರು DCM ಆದಂಗೆ ಇಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಜನ ನಡುವೆ ಓಡಾಡ್ತಾ ಇದೆ. ನಿಮ್ಗೆ ಯಾಕೆ ಅಂತ ಅನಿಸುತ್ತೆ? ಯಾವ ಕಾರಣ ಇರ್ಬೋದು ಸಿನಿಮಾ ಸ್ಟಾರ್ಗಳನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಹಂಗೆ ಯಾಕೆ ಅನ್ಕೊಬೇಕು? ಆ್ಯಕ್ಚುಲಿ ಒಪ್ಕೊಳ್ತಾರೆ ಅನ್ನೋದೆಲ್ಲ ಮುಖ್ಯ. ಇದುವರೆಗೆ ಯಾರು ಟ್ರೈ ಮಾಡಿದಾರ ಆ ಥರ ಅಂತ, ಯಾರು ಮಾಡಿದಾರ ಆ ಥರ ಫುಲ್ ಫ್ಲೆಜ್ಡ್ ಆಗಿ ಯಾರು ಮಾಡಿಲ್ಲ. ಅದರಿಂದ ಅದ್ರ MLA MP ಇಲ್ಲಿಗೆ ಸೀಮಿತ ಆಗಿದ್ದಾರೆ ಅಷ್ಟೇ. ಅವಾಗ ಆ ಕ್ವಶನ್ನೇ ಬರಲ್ಲ, ಇಲ್ಲಿ ಒಪ್ಕೊಂತಾರೋ ಇಲ್ವೋ ಅನ್ನೋದು. ಇಟ್ ಇಸ್ ನಾಟ್ ಡಿಬೇಟಬಲ್. ಬಟ್ ಆ ಥರದೊಂದು ಪ್ರಯತ್ನ ಮಾಡಿದ್ದು ನೀವು ಅಲ್ಲ, ನಾನು ಮಾಡ್ತಿರೋದೇ ಗೊತ್ತು ನಿಮಗೆ. ಆ್ಯಕ್ಚುಲಿ ಏನು ಹೇಳಿ, ಇಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿ, ಫಿಲಮ್ ಆ್ಯಕ್ಟ್ರ್ ಆಗಿ ನಾನು ಬಂದು ಏನೋ ಮಾಡ್ತೀನಿ ಆ ಥರ ಫಸ್ಟ್ ಡೇಯಿಂದನೂ ನಾನು ಹೇಳ್ತಾ ಇಲ್ಲ. ಇದು ಕಂಪ್ಲೀಟ್ಲಿ ಬೇರೆನೇ. ಬೇರೆ ಅಂದ್ಕೂಡಲೇ ಇದು ಕಂಪ್ಲೀಟ್ಲಿ ಏನೋ ಟೋಟಲಿ ಚೇಂಜ್ ಅಂತನೂ ಅಲ್ಲ. ಇರೋ ವಿಷಯ ಇದು ಆ್ಯಕ್ಚುಲಿ ಮೂಲ ಸತ್ಯ. ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಇದೇ ಆಗಬೇಕಾಗಿರೋದು. ಆ್ಯಕ್ಚುಲಿ ನಾವು ತುಂಬ ಬೇರೆ ಕಡೆ ಹೋಗ್ಬಿಟ್ಟು ಅದೇ ಕರೆಕ್ಟ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಅದೇ ನಾನು ಈ ಹಿಂದೆನೂ ನಿಮಗೆ ಕೇಳಿ ಸರ್, ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಸ್ವಲ್ಪ ಕಷ್ಟ ಇದೆಯಾ ಸರ್ ನೀವು ಯೋಚನೆ ಮಾಡ್ತಿರೋದು? ಅಲ್ಲ, ನಿಮ್ಗೆ ಅವಾಗ ಚೇಂಜಸ್ಸು ಕಷ್ಟ ಅಂತಾನೆ. ಅಲ್ಲಿಗೆ ಅದಾದರೆ ಇದಾಗುತ್ತೆ, ಇದಾದರೆ ಅಷ್ಟೇ ಚೇಂಜಸ್ ಬೇಕು ಅಂದರೆ ಖಂಡಿತ ಒಂದು ಆ ಥರ ಬದಲಾವಣೆನೇ ಬೇಕು. ಇಲ್ಲ ಅಂದರೆ ರೆಗ್ಯುಲರ್ ಚೇಂಜಸ್ ನೋಡಿದ್ದೀವಿ, ಇನ್ನೇನು ಅದರಲ್ಲೇನು ಎಕ್ಸೈಟಿಂಗ್ ಏನಿಲ್ಲ. ಅವ್ರು ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ. ಆ ಬದಲಾವಣೆ ಬೇಕು ಅಂದರೆ ಆಲ್ರೆಡಿ ಆಗ್ತಾನೇ ಇದೆ ಅದು, ಅಲ್ವಾ? ಹೌದು. ಸೊ ಅದನ್ನು ನೋಡ್ತಾನೆ ಬರ್ತಿದ್ದೀವಿ. ಇನ್ನೇನು ಬದಲಾವಣೆ ಬಯಸಿದ್ರೆ ನನಗೆ ಅರ್ಥ ಆಗ್ತಿಲ್ಲ. ಆ ಬದಲಾವಣೆ ಬಯಸೋದ್ರಲ್ಲಾರ ಕನ್ಫ್ಯೂಷನ್ ಇರಬಾರ್ದು, ಕ್ಲಾರಿಟಿ ಇರಬೇಕು. ಆ್ಯಕ್ಚುಲಿ ಏನು ನಿಜವಾದ ಬದಲಾವಣೆ ಏನು ಬೇಕಾಗಿದೆ ನಮಗೆ ಅಂತ ಕ್ಲಾರಿಟಿ ಸಿಕ್ಕಿದ್ರೆ ತುಂಬ ಜನ ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಅಥವಾ ಅಲ್ಲಿ ಯಾವುದೋ ಒಂದು ನೋಡಿದ್ರು, ಇಲ್ಲಿ ಯಾವುದೋ ಒಂದು ನೋಡಿದ್ರು, ಇಲ್ಲೂ ಬದಲಾವಣೆ ಬೇಕು. ಹಾಗಲ್ಲ ಅದು. ಏನಕ್ಕೆ ಬದಲಾವಣೆ ಬೇಕು? ಫಸ್ಟ್ ಆಫ್ ಆಲ್ ವೈ? ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ಜನ. ಏನಂತ ಪ್ರಾಬ್ಲಮ್ ಇದೆ? ಆ್ಯಕ್ಚುಲಿ ಪ್ರಾಬ್ಲಮ್ ಏನಕ್ಕಿದೆ ಅದನ್ನು ಯೋಚನೆ ಮಾಡಬೇಕಲ್ವಾ? ಕರೆಕ್ಟ್. ಅಟ್ಲೀಸ್ಟ್ ಅಷ್ಟಾರ ಟೈಮ್ ಕೊಟ್ಟು ಯೋಚನೆ ಮಾಡಿದ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಅಷ್ಟು ಯೋಚನೆ ಮಾಡೋ ಟೈಮ್ ಇಲ್ಲ ನಮ್ಮ ಜನಕ್ಕೆ ಪಾಪ. ಅಲ್ಲ, ಟೈಮ್ ಇಲ್ಲ ಅಂದರೆ ನೀವು ಇರೋದನ್ನ ಒಪ್ಕೊಂಡು ಹೋಗ್ತಾ ಇರ್ಬೇಕು. ಅಷ್ಟೇ ಹೋಗ್ತಾರೆ. ಸರ್, ನನಗೆ ಒಂದು ಸಿಂಪಲಿ ಹೇಳೋದಾದರೆ, ಇವಾಗಿನ ಪೊಲಿಟಿಕಲ್ ಸಿನಾರಿಯೋಸ್ ಏನು ನೋಡ್ತಾ ಇದ್ದೀವಿ ಅದಕ್ಕೂ ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ಆಗುವ ಮೇಜರ್ ಬದಲಾವಣೆಗಳು ಏನು ಸರ್ ನಿಮ್ಮ ಪ್ರಕಾರ? ಮೇಜರ್ ಅಂದರೆ ದಿಸ್ ಇಸ್ ಒನ್ ಥಿಂಗ್ ಇಟ್ ವಿಲ್ ಚೇಂಜ್. ಇದಕ್ಕೂ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ. ದೊಡ್ಡ ರಾಜರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಇದುವರೆಗೂ. ಈಗ ಕಾರ್ಮಿಕರನ್ನ ಸೆಲೆಕ್ಟ್ ಮಾಡ್ತೀರಾ ಅಷ್ಟೇ.
ಅದು ತುಂಬ ಡಿಫ್ರೆನ್ಸ್ ಇದೆ. ನೀವು ಒಬ್ಬ ರಾಜನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೂ ಒಬ್ಬ ಕೆಲಸಗಾರನ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನೀವು ಹೇಳ್ದಂಗೆ ಕೆಲಸ ಮಾಡೋನು ಇಟ್ಕೊತೀರಾ ಅಥವಾ ಅವ್ನು ಮಾಡ್ದಂಗೆ ಮಾಡಲಿ ನೋಡ್ಕೊಂಡು ಕೂತಿರ್ತೀವನೋ ಇಟ್ಕೊತೀರಾ ಅನ್ನೋಷ್ಟೇ ಡಿಫ್ರೆನ್ಸು. ಸೊ ಚಾಯ್ಸ್ ಈಸ್ ಯುವರ್ಸ್. ನಿಮ್ಗೆ ಯಾವ್ದು ಬೇಕು ನೀವು ಡಿಸೈಡ್ ಮಾಡಬೇಕು. ಇಲ್ಲಪ್ಪ ನಮ್ಗೆ ದೊಡ್ಡವರೇ ಬರಲಿ 5 ವರ್ಷ ಅವರೇ ಅಧಿಕಾರ ನಡೆಸಲಿ, ಅವ್ರು ಏನಾರ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರೆ ಇವಾಗಿರೋ ಪ್ರೆಸೆಂಟ್ ಸಿಸ್ಟಮ್ ಹಂಗೆ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಒಬ್ಬ ವ್ಯಕ್ತಿ ಚೇಂಜ್ ಆಗ್ಬೋದು, ಪಕ್ಷ ಚೇಂಜ್ ಆಗ್ಬೋದು, ಬಟ್ ಈ ಬದಲಾವಣೆ ನೀವು ಬಯಸ್ತಿರೋದಂತೂ ನನ್ನ ಪ್ರಕಾರ ಆಗಲ್ಲ. ಅದಾಗಬೇಕು ಅಂದರೆ ಖಂಡಿತ ಏನು ನಾವು ಓಟಿಗೆ ವಾಪಸ್ ಬರಬೇಕು, ಮೂಲಕ್ಕೆ ಬರಬೇಕು. ನಾವು ಓಟ್ ಏನಕ್ಕೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಯಾವ ವಿಚಾರಕ್ಕೆ ಮಾಡ್ತೀವಿ, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ ಅಲ್ವಾ? ಹೌದು, 100%. ಸರ್, ಇವಾಗ ಅಟ್ ದ ಸೇಮ್ ಟೈಮ್ ನಾನು ಈ ಹಿಂದೆ ನಾನೇ ಒಂದು ಪೋಲ್ ಮಾಡಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ. ಅದರಲ್ಲಿ ಯಡಿಯೂರಪ್ಪನವ್ರ ಫೋಟೋ ಹಾಕಿದ್ದೆ, ಕುಮಾರಸ್ವಾಮಿಯವ್ರ ಫೋಟೋ ಹಾಕಿದ್ದೆ, ಸಿದ್ದರಾಮಯ್ಯನವ್ರ ಫೋಟೋ ಹಾಕಿದ್ದೆ, ಹಾಗೂ ನಿಮ್ಮದು ಫೋಟೋ ಹಾಕಿದ್ದೆ. ಒಂದು ಪೋಲ್ ಮಾಡಿದ್ದೆ. ನಿಮಗೆ 67% ಓಟ್ ಬಂದಿತ್ತು. 67% ಜನಕ್ಕೆ ಹೌದು ನೋಡಿದ್ದೆ, ಉಪೇಂದ್ರ ಅವರು CM ಆಗಬೇಕು ಕರ್ನಾಟಕಕ್ಕೆ ಅಂತ. ಬಟ್ ಅದು ಎಲೆಕ್ಷನ್ ಬೂತ್ಗಳಿಗೆ ಬಂದಾಗ ಅದು ಕನ್ವರ್ಟ್ ಆಗಲ್ಲ ಪ್ರಜಾಕೀಯಕ್ಕೆ. ಅಲ್ಲ, ಯಾಕಂದ್ರೆ ನಾನು ಇದುವರೆಗೂ ನಿಂತೇ ಇಲ್ಲಲ್ಲ. ನಿಮ್ಮ ಆಲೋಚನೆಗಳು ಅದು ಒಂದು ಕಾರಣ ಇರ್ಬೋದು. ನಾನು ಎಲೆಕ್ಷನ್ಗೆ ಇದುವರೆಗೂ ನಿಂತಿಲ್ಲ, ಯಾಕಂದರೆ ಮತ್ತೆ ಅದೇ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಹಿಂದೇಟ್ ಆಗ್ತಿದ್ದೀನಿ, ನನಗೇನೋ ಒಂದು ಅಳುಕಿದೆ, ಅದೆಲ್ಲ ಏನಿಲ್ಲ. ನನಗೆ ಸೋಲು ಗೆಲುವು ಅನ್ನೋದು ಪ್ರಶ್ನೆ ಬರಲ್ಲ. ಇಲ್ಲ, ಒಂದಿನ ನಿಲ್ತೀರಾ? ಅಲ್ಲ, ಖಂಡಿತ ನೋಡೋಣ, ಅದು ಹೆಂಗೆ ಅಟ್ಮಾಸ್ಫಿಯರ್ ಹೆಂಗಾಗುತ್ತೆ ನೋಡೋಣ ಆ್ಯಕ್ಚುಲಿ. ಬಟ್ ಏನಂದರೆ ಉಪೇಂದ್ರ ಅಂತ ಓಟ್ ಹಾಕೋ ಮೈಂಡ್ ಸೆಟ್ ಹೊಟ್ಟೋಗ್ಬಿಡ್ಬೇಕು. ನಾನು ಹೇಳ್ತಿರೋ ವಿಚಾರಕ್ಕೆ ಓಟ್ ಹಾಕಿದ್ರೆ ಅದು ನಿಜವಾದ ಬದಲಾವಣೆ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಒಬ್ಬ ವ್ಯಕ್ತಿ ಬರ್ತಾನೆ, ಮತ್ತು ಅದೇ ನಾನು ಒಂದು ಕಾರಣ ಹೇಳ್ತಾ ಹೋಗ್ತೀನಿ. ಇಲ್ಲ ರೀ ನೋಡ್ರಿ, ಹಳಬ್ರು ಹಿಂಗೆ ಮಾಡಿದ್ದಾರೆ, ನೋಡ್ರಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನು ಮಾಡ್ತೀನಿ, ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಎಲ್ಲರೂ. ಆ ಥರ ಅಲ್ಲ ಅದು ಆ್ಯಕ್ಚುಲಿ. ರೀಸನ್ಸ್ ಕೊಡದೇ ಇರೋ ಥರ ಒಂದು. ಆದರೆ ನಿಜವಾಗ್ಲೂ ಒಂದು ಅದ್ಭುತವಾದ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂದರೆ ಒಂದೇ ಸತಿ ನಾವು ಇಮ್ಮಿಡಿಯೇಟಾಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಎಲ್ಲವೂ ಚೇಂಜ್ ಆಗಿಬಿಡುತ್ತಾ? ಅಲ್ಲ, 1 by 1 ಸ್ಟೆಪ್ ಬೈ ಸ್ಟೆಪ್ಪೇ ಅದು ಆಗ್ತಾ ಹೋಗ್ಬೇಕು ಆ್ಯಕ್ಚುಲಿ. ಫಸ್ಟು ಏನೋ ಎಲೆಕ್ಷನ್ನಲ್ಲಿ ನಾವು ಏನು ಮಾತಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗಬೇಕು. ಅದು ಎಲೆಕ್ಷನ್ ಟೈಮಲ್ಲಿ ನಾವು ಈಗೆಲ್ಲ ಮಾತಾಡ್ತೀವಿ ನೋಡಿ, ಇದನ್ನು ಎಲೆಕ್ಷನ್ ಟೈಮಲ್ಲಿ ಬೇರೆಯೇ ಇರುತ್ತೆ ವಿಷಯ. ಅಲ್ಲಿ ಆ ಪಕ್ಷ ಬರುತ್ತಾ, ಈ ಪಕ್ಷಕ್ಕೆ ಕ್ರೇಜ್ ಇದೆಯಾ, ಅಲ್ಲಿ ನೋಡಿ ಅಲ್ಲಿ ದೊಡ್ಡ ಸಮಾರಂಭ ಮಾಡಿದ್ರು, ಅಲ್ಲಿ ಆ ಜಾತಿಯವರು ಜಾಸ್ತಿ ಇದ್ದಾರೆ, ಇಲ್ಲಿ ಇದು ವರ್ಕ್ ಆಗ್ತಾ ಇದೆ, ಓ ನೋಡಿ ಈ ಲೀಡ್ರ್ ಮುಂದೆ ಆ ಲೀಡ್ರ್ ಬಂದಿದ್ದಾರೆ, ಅವ್ರು ಹೊಡಿತಾರೆ, ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಇದೇ ಟಾಪಿಕ್ ಆಗ್ಬಿಡುತ್ತೆ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಹೊರತು ಮೂಲ ಗೆಲ್ಲಬೇಕಾಗಿರೋದೇನು ನಮ್ಮ ಪರಿಸ್ಥಿತಿಗಳು ಯಾಕೆ ಬದಲಾವಣೆ ಆಗುತ್ತೆ. ಇವತ್ತು ಯಾರೋ ಒಬ್ಬರು ಮಾತಾಡ್ತಾ ತುಂಬ ಚೆನ್ನಾಗಿ ಹೇಳಿದ್ರು, ಸರ್ ಇಷ್ಟು ದಿನ ನಮಗೆ ಗೊತ್ತಾಗಿರಲಿಲ್ಲ, ನಮ್ಮ ಪ್ರಾಬ್ಲಮ್ ನಮ್ಮದೇ ಅಂದ್ಕೊಂಡಿದ್ವಿ, ಇದಕ್ಕೆ ಈ ಆಡಳಿತ ತುಂಬ ಮುಖ್ಯ ಆಗುತ್ತೆ ಅಂತ ಹೀಗೀಗೆ ಗೊತ್ತಾಗ್ತಾ ಇದೆ ಅಂತ. ಎಲ್ಲರೂ ನಾವೇನು ಅನ್ಕೊಂತೀವಿ, ನಂಗೆ ಒಂದು ಜಾಬ್ ಸಿಕ್ಕಿಲ್ಲ, ಏನೋ ನನ್ನ ಪ್ರಾಬ್ಲಮ್ಮು, ಎಲ್ರಿಗೂ ಪ್ರಾಬ್ಲಮ್ ಇದೆ, ನನ್ನದೇ ಪ್ರಾಬ್ಲಮ್ಮು ಅಂತ. ಅಥವಾ ಏನೋ ಮೂಲಭೂತ ಸೌಕರ್ಯ ಸಿಗಿಲ್ಲ, ಒಂದು ಹಾಸ್ಪಿಟ್ಲಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂದ್ಕೊಳ್ಳಿ, ಅಥವಾ ಎಲ್ಲ ಒಂದು ಎಜುಕೇಷನಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಿದೆ, ಟ್ಯಾಕ್ಸ್ಗಳು ಜಾಸ್ತಿ ಹೋಗ್ತಿದೆ, ನನ್ನ ಆದಾಯ ನಂಗೆ ಸರಿ ಹೋಗ್ತಿಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ಮತ್ತು ಇದೇ ಬರುತ್ತೆ. ನೀವು ನಂಬ್ತೀರಾ? ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದ್ರಲ್ಲಿ ಅಲ್ಲ, ಮತ್ತೆ ಇದೇ ಮೇಯ್ನ್ ಕಾರಣ ಆಗುತ್ತೆ. ಯಾಕಂದರೆ ನಾವು ಮೇಯ್ನ್ ಸಿಸ್ಟಮ್ನೇ ನಾವು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಮೂಲ. ಇಲ್ಲಿ ಬೇಕಾಗಿರೋದೇ ನಮ್ಮ ಸಿಸ್ಟಮ್ ನಾವು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಓಟ್ ಹಾಕಬೇಕು ಅಲ್ವಾ? ಒಂದು ಅದ್ಭುತವಾದಂಥ ಒಂದು ಆರೋಗ್ಯ ವ್ಯವಸ್ಥೆ ಬೇಕು ನಮಗೆ, ಒಂದು ಎಜುಕೇಷನ್. ಇವತ್ತು ಒಂದು ಮಗುನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ 2.5 ಲಕ್ಷ, 3 ಲಕ್ಷ, 5 ಲಕ್ಷ ಅಂದರೆ ಪಾಪ ಹೆಂಗೆ ಸಾಧ್ಯ ಹೇಳಿ ಆ್ಯಕ್ಚುಲಿ. ಆಮೇಲೆ ನಾವು ಇದನ್ನೆಲ್ಲ ಬೈತಾ ಇರ್ತೀವಿ, ಬಟ್ ಮಾಡೋ ತಪ್ಪು ಅದನ್ನೇ ಮಾಡ್ತಾ ಇರ್ತೀವಿ ಮತ್ತೆ ಅಲ್ವಾ? ನಾವು ದೊಡ್ಡ ದೊಡ್ಡ ನಾಯಕರು ಬೇಕು ನಮಗೆ, ದುಡ್ಡು ಖರ್ಚು ಮಾಡಬೇಕು, ಪ್ರಚಾರ ಮಾಡಬೇಕು, ದೊಡ್ಡದಾಗಿ ಒಂದು ವೇವ್ ಕ್ರಿಯೇಟ್ ಮಾಡಬೇಕು. ಯಾರ ಕೈಲಿ ವೇವ್ ಕ್ರಿಯೇಟ್ ಆಗುತ್ತೆ? ಇವಾಗ ನೀವು ಮಾಡಿದ್ರೆ ವೇವ್ ಕ್ರಿಯೇಟ್ ಆಗುತ್ತೆ, ಇನ್ನೊಬ್ರು ಯಾರೋ ಬಂದು ನಿಮ್ಮಂಥ ಯುವಕರು ಬಂದು ಏನೋ ಆ ಥರ ಮಾಡೋಕ್ಕಾಗತ್ತಾ? ಅವಾಗ ಕೀರ್ತಿ ನೀವು ಬರಬೇಡ್ರಿ, ನೋಡಿ ಅವರು ಒಳ್ಳೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಸಕ್ಕ ಸ್ಪೆಂಡ್ ಮಾಡ್ತಾರೆ, ಆ ಊರಿಗೆ ದೊಡ್ಡ ವ್ಯಕ್ತಿ ರೀ ಅವರು, ಜೋರಾಗಿ ಮಾಡ್ತಾರೆ ಅಂದಾಗ ಅಂಥವರೇ ಬರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋರು ಬರ್ತಾರೆ. ಅವಾಗ ನೀವು ಅವ್ರನ್ನ ಹೆಂಗೆ ಕೇಳ್ತೀರಾ? ಇಲ್ಲಿ ಬೇಕಾಗಿರೋದು ಆ್ಯಕ್ಚುಲಿ ಇದು ಏನು ಹೇಳಿ, ನಿಮ್ಮ ಸಂಪರ್ಕದಲ್ಲಿದ್ದು ತೆಗೆದಿರಬೇಕು. ನಿಮಗೆ ಪಾರದರ್ಶಕತೆಯಿಂದ. ಆ್ಯಕ್ಚುಲಿ ನನ್ನ ಪ್ರಕಾರ ಏನಂದರೆ, ನೀವು ಹೋಗಿ ಅವ್ರನ್ನ ಮೀಟೇ ಮಾಡಬಾರ್ದು. ಆ್ಯಕ್ಚುಲಿ ವೋಟರ್ಸ್ ಮೀಟ್ ಮಾಡಬಾರ್ದು, ವೋಟರ್ಸ್ನ ಅವ್ರ ಕನೆಕ್ಷನಲ್ಲಿ ಇಟ್ಕೊಬೇಕು. ಈಗ ಟೆಕ್ನಾಲಜಿ ಮೂಲಕ ಸಾಧ್ಯ ಅದು. ಅವ್ರು ಪಾರದರ್ಶಕವಾಗಿ ವರದಿ ಕೊಡಬೇಕು, ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಬೇಕು, ನಿಮ್ಗೆ ಏನು ಬೇಕು ನೋಡಿ, ಈ ಥರ 3 ಇದಿದೆ. ಸಿಂಪಲಾಗಿ ನಿಮಗೆ ನಾನು ಕೊಡ್ಬೋದು. ಇವಾಗ ನಾನೇ ಎಲೆಕ್ಟ್ ಆದೆ ಅಂದ್ಕೊಳ್ಳಿ,
ಈಗ ಇದೇ ಏರಿಯಾದಲ್ಲಿ ನಂದೊಂದು 4 ಅಭಿಪ್ರಾಯ ನಿಮ್ಗೆ ಹೇಳ್ತೀನಿ ಅನ್ಕೊಳ್ಳಿ. ಈ ಥರ ಹಿಂಗೆ ಮಾಡ್ರೆ ಇದು ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಹಾಸ್ಪಿಟ್ಲ್ ಬಂದರೆ ಚೆನ್ನಾಗಿರುತ್ತೆ, ಈ ರಸ್ತೆಗಳೆಲ್ಲ ಹಿಂಗಾದರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಸ್ಕೂಲ್ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಹೆಂಗಿರುತ್ತೆ ಅಂದಾಗ ನೀವು ಇದಕ್ಕೆ ಇಷ್ಟು ಬಡ್ಜೆಟ್ ಆಗುತ್ತೆ. ನಾನು ನಿಮ್ಮನ್ನು ಕೇಳಿದೆ ಅನ್ಕೊಳ್ಳಿ, ಅವಾಗ ನೀವು ಫಸ್ಟ್ ಏನು ಸೆಲೆಕ್ಟ್ ಮಾಡ್ತೀರಾ? ನಮಗೆ ಫಸ್ಟ್ ಸ್ಕೂಲ್ ಬೇಕಪ್ಪ, ಹೌದೌದು, ಎಕ್ಸಾಕ್ಟ್ಲಿ. ಅಥವಾ ನಿಮ್ಗೇನೋ ಹಾಸ್ಪಿಟ್ಲ್ ಬೇಕಾದ್ರೆ ಹಾಸ್ಪಿಟ್ಲು. ಅತಿ ಹೆಚ್ಚು ಜನ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದನ್ನು ಅವ್ರು ಮಾಡಬೇಕು. ಅದನ್ನು ಕೂಡ ನಾವು ಹೇಳ್ತಿರೋದೇನಾದ್ರೆ SOP ಅಂತ ಮಾಡಿದೀವಿ, ಅದನ್ನೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದರಲ್ಲೂ ಕೂಡ ಒಂದು 3 ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಕೊಡಬೇಕು ಅವರು. ಇದು ಈಗ 25 ಕೋಟಿ ಆಗುತ್ತೆ, ಇದು ಇನ್ನೂ ಕಡಿಮೆಲಾಗುತ್ತೆ, ಇನ್ನೊಂದು ಸ್ಕೇಲಲ್ಲಿ ಆಗುತ್ತೆ, ಇದರಲ್ಲಿ ಈ ಥರ ಇರುತ್ತೆ, ಇದರಲ್ಲಿ ಈ ಥರ ಇರುತ್ತೆ, ಇದರಲ್ಲಿ ಇರುತ್ತೆ, ಯಾವುದು ಬೇಕು, ಇದರಲ್ಲಿ ಇಷ್ಟು ದುಡ್ಡು ಉಳಿತದೆ, ಈ ದುಡ್ಡನ್ನು ನಾವು ಈ ಥರ ಮಾಡ್ಬೋದು. ಈ ಚರ್ಚೆಗಳೇ ಆಗಬೇಕಾಗಿರೋದು ಅಲ್ವಾ? ಇದು ಜನರ ಜೊತೆ ಆ ಆ್ಯಪಲ್ಲಿ ಕನೆಕ್ಟೆಡ್, ಅಂದರೆ ಅಲ್ಲಿನ ಯಾರನ್ನ ಲೀಡರ್ ಮಾಡಬೇಕು ಅಂತಿದಾರೋ ಅವ್ರಿಗೂ ಮತ್ತು ಜನರ ನಡುವೆ ಸಂಪರ್ಕ ಕ್ರಿಯೇಟ್ ಆಗುತ್ತೆ. ಹೌದೌದು, ಆ ಸಂಪರ್ಕ ಇದ್ದೇನೆ ಇದೆಲ್ಲ ಸಾಧ್ಯ. ಎಲ್ಲದಕ್ಕಿಂತ ಮುಖ್ಯ ನಾವು ಎಲೆಕ್ಷನ್ ಟೈಮಲ್ಲಿ ಇಂಥ ವಿಷಯಗಳು ಚರ್ಚೆ ಆಗಬೇಕು. ನಿಜ. ಈಗ ನಾವಿಬ್ಬರು ಎಲೆಕ್ಷನ್ ನಿಂತಿದ್ದೀವಿ ಅಂದರೆ ನನ್ನ ಅಭಿಪ್ರಾಯ ನಾನು ಹೇಳ್ಬೇಕು, ನಿಮ್ಮ ಅಭಿಪ್ರಾಯ ನೀವು ಹೇಳ್ಬೇಕು, ನಿಜವಾಗ್ಲೂ ಜನಕ್ಕೆ ಏನು ಬೇಕು ಅಂತ ನಾವು ತಿಳ್ಕೊಬೇಕು, ಅದಕ್ಕೆ ನಾವೇನೋ ಒಂದು ಸೊಲ್ಯೂಷನ್ ಕೊಡಬೇಕು, ನೀವು ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಸೊ ಈ ವಿಚಾರಗಳಿಗೆ ಓಟ್ ಹಾಕುವಂಥ ಪರಿಸ್ಥಿತಿ ಬರಬೇಕಷ್ಟೇ ಹೊರತು ಆ ಟೈಮಲ್ಲಿ ಜಾತಿ ಧರ್ಮ ಬೇರೆ ಬೇರೆ ಇಶ್ಯೂಗಳು, ಅವ್ನು ಪವರ್ಫುಲ್ ಇವ್ನು ಪವರ್ಫುಲ್, ಅವ್ನು ಹೊಡಿತಾನ್ರಿ ಸತಿ ಇವ್ನು ಹೊಡಿತಾನ್ರಿ, ಈ ಚರ್ಚೆಗಳಾಗ್ಬಿಟ್ರೆ ಆ ಚರ್ಚೆಗಳಿಗೆ ಬಲಿಯಾಗಲೂಬಾರ್ದು ಜನ. ನಿಜ. ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ಬಲಿ ಆಗ್ತಿದ್ದಾರೆ. ಅಲ್ಲ, ಅದು ಆ ಥರ ಒಂದು ಕ್ರಿಯೇಟ್ ಆಗ್ಬಿಟ್ಟಿದೆ. ಅದರೊಳಗಡೆ ಇವಾಗ ಇದು ಅಂಡರ್ ಕರೆಂಟಲ್ಲಿ ವರ್ಕ್ ಆಗಬೇಕು ನಾವು ಮಾಡ್ತಿರೋದು. ನಿಜ. ಒಳಗೆ ಜನಕ್ಕೆ ಅದರಿಂದ ಹೊರಗೆ ಬರಬೇಕು, ಇನ್ಫ್ಲೂಯೆನ್ಸ್ ಆಗಬಾರ್ದು. ಇವಾಗ ನಾಳೆ ಯಾವುದೋ ಮೀಡಿಯಲ್ಲಿ ತೋರಿಸ್ತಾರೆ ಅನ್ಕೊಳ್ಳಿ, ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಒಂದು 10 ಜನ ಹೇಳ್ಬಿಟ್ರು ಅನ್ಕೊಳ್ಳಿ, ಐ ಕ್ಯಾನ್ ಡೂ ದಟ್. ಐ ಕ್ಯಾನ್ ಮ್ಯಾನಿಪುಲೇಟ್ ಮೀಡಿಯಾ, ಐ ಕ್ಯಾನ್ ಮ್ಯಾನಿಪುಲೇಟ್ ಸೋಷಿಯಲ್ ಮೀಡಿಯಾ, ಮೈಂಡ್ಸ್ ಆಲ್ಸೋ ಮ್ಯಾನಿಪುಲೇಟ್ ಮಾಡ್ಬೋದು. ಅದಕ್ಕೆ ಇಂಡಿಪೆಂಡೆಂಟ್ ಅಂತ ನಾನು ಪ್ರಜಾಕಿ ಆ್ಯಪ್ ಮಾಡಿರೋದೇ ಅದಕ್ಕೋಸ್ಕರ. ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಿ, ನಿಮ್ಗೇನು ಬೇಕು ನೀವು ಸ್ಟಿಕಾನ್ ಆಗಿ. ಮತ್ತೆ ಇನ್ಫ್ಲೂಯೆನ್ಸ್ ಆದರೆ ಮತ್ತೆ ನೀವು ತಪ್ಪು ಮಾಡ್ತೀರಾ, ಮತ್ತೆ ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತ ಮತ್ತೆ ರಾಂಗ್ ಮಾಡ್ತೀರೋ, ನನ್ನ ಓಟ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಮತ್ತೆ ನೀವು ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕ್ರೆ ಮತ್ತೆ ಅದು ವರ್ಕ್ ಆಗ್ತಾ ಇದೆ. ಹಂಗಾರೆ ನಿಜ. ಅಂದರೆ ಬಂಡವಾಳ ಬಿಸ್ನೆಸ್ ಆಗಿರೋ ಪಾಲಿಟಿಕ್ಸ್ನ ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಾ ಅದಕ್ಕೆ ಓಟ್ ಹಾಕಿ. ಮತ್ತೆ ಆಮೇಲೆ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀರಾ, ಆಮೇಲೆ ಪ್ರಾಬ್ಲಮ್ ಹೇಳ್ಕೊತೀರಾ, 5 ವರ್ಷ ಒದ್ದಾಡ್ತಿರ್ತೀರಾ. ಸೊ ಅದಕ್ಕೊಂದು ಆಲ್ಟರ್ನೇಟಿವ್ ಒಂದು ಕ್ರಿಯೇಟ್ ಮಾಡಿದ್ದೀವಿ ಸರ್. ಅದು ನೀವು ಪ್ರಯತ್ನದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಇದ್ದೀರಾ ಸರ್. ಇವತ್ತಿನ ಸಿಚುವೇಶನ್ ನೋಡಿದ್ರೆ ಪ್ರಾಕ್ಟಿಕಲಿ ಜನಕ್ಕೆ ಅದು ಅರ್ಥ ಆಗಲಿಕ್ಕೆ ಅಥವಾ ಪ್ರಜಾಕೀಯನ ಜನ ಆಯ್ಕೆ ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅನ್ಸುತ್ತೆ, ಎಷ್ಟು ವರ್ಷಗಳು ಬೇಕಾಗ್ಬೋದು? ಅಲ್ಲ, ಅದನ್ನು ಇವಾಗ ಎಲ್ಲರೂ ಅವ್ರು ಕೇಳ್ಕೊಬೇಕು. ಕೀರ್ತಿ ನಿಮ್ಮನ್ನು ನೀವು ಕೇಳ್ಕೊಬೇಕು, ಏನು ಹೇಳಿ, ನನ್ನ ಕೇಳೋ ಬದಲು ಇವಾಗ ನಿಮಗೆ ಏನಾರ ಬೇಕು ಅನ್ಸೋ ನೀವು 4 ಜನಕ್ಕೆ ಹೇಳ್ಬೇಕು. ಅದನ್ನು ಅವನು ಸಣ್ಣ ಜವಾಬ್ದಾರಿ ತೊಗೊಬೇಕು ಪ್ರತಿಯೊಬ್ಬರು ಕೂಡ. ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋರು ಯಾರು ನೋಡಿದವರು ಅವ್ರು 4 ಜನಕ್ಕೆ ಹೇಳಬೇಕು, ಇಲ್ಲ ಇದು ಚೆನ್ನಾಗಿರುತ್ತೆ, ಈ ಥರ ಮಾಡೋಣ, ನಾವು ಈ ಥರ ಸಿಸ್ಟಮ್ ಚೇಂಜ್ ಮಾಡೋಣ, ನಾಳೆ ನಮ್ಮ ಹತ್ರ ಕನೆಕ್ಷನಲ್ಲಿ ಇರಬೇಕು, ನಾಳೆ ನಮ್ಮ ಮನೆಗೆ ಬಂದು ಕೇಳೋ ಥರ ಇರಬೇಕು. ನಮ್ಮ ಏನೋ ನಾವು ಅವ್ರ ಮನೆ ಬಾಗಿಲು ಕಾಯಂಗೆ, ನಾವು ಅವ್ರ ಮನೆಗೆ ಒಳಗಡೆ ಹೋಗೋಕ್ಕಾಗ್ದಿರೋಂಥ ಪರಿಸ್ಥಿತಿ ತಂದ್ಕೊಬಾರ್ದು. ಸೊ ಇದು ಇಂಪಾರ್ಟೆಂಟ್ ಅಲ್ವಾ? ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ನಿಮಗೆ ಹಿಂಗೆ ಆಗುತ್ತೆ? ಓಕೆ, ಅವಾಗ ನನಗೇನು ಅನ್ಸುತ್ತೆ ಅಂದರೆ ಓಕೆ ಇರೋ ಸಿಸ್ಟಮೇ ಸರಿ ಇರ್ಬೋದಪ್ಪ, ಓಕೆ ಅದರಲ್ಲೇ ಹೋಗ್ತಾರೆ ಅಷ್ಟೇ. ಅದ್ರಲ್ಲಿ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಎಲ್ಲರೂ ಕೈಗೂಡಿಸಿದ್ರೆ ಆಗುತ್ತಿದ್ದು. ಅದ್ರಲ್ಲಿ ಬಹಳ ತೊಡಕುಗಳು ಬಂದ ಮೇಲೂ ಸಹಿತ ನೀವು ಗಟ್ಟಿಯಾಗಿ ನಿಂತ್ಕೊಂಡು ನೀವೇ ಅಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿ ಲಾಸ್ಟಿಗೆ ಟಿಕೆಟ್ ಕೊಡೋಕ್ಕೂ ನಿಮಗೆ ಬಿಡ್ದೇನೆ ಅದೆಲ್ಲ ದಾಟಿ ಬಿಡಿ, ಅದು ನಾನು ಕಲಿತಂಥ ಪಾಠ. ನಾನು ನಂಬಿದೆ, ಇಲ್ಲ ನಿಜವಾಗ್ಲೂ ಅವ್ರಿಗೂ ಐಡಿಯಾಲಜಿ ಇದೆ, ಜೊತೇಲಿ ಬರ್ತಾರೆ ಅಂತ. ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಮತ್ತೆ ಬದಲಾದರು. ಅವ್ರಿಗೆ ವಿಶ್ವಾಸನೇ ಇರಲಿಲ್ಲ ನನ್ನ ಜೊತೆ ಬಂದಿದ್ರು. ಬಟ್ ಅವ್ರಿಗೆ ಬೇಕಾಗಿರೋದು ಬೇರೆ ಬೇಕಾಗಿತ್ತು, ಅವ್ರಿಗೆ ಆ ಪಬ್ಲಿಸಿಟಿ ಬೇಕಾಗಿತ್ತು. ಆಮೇಲೆ ಓಕೆ ನಾನೇನು ಮಾಡೋಕ್ಕಾಗಲ್ಲ, ಮತ್ತೆ ಆ ಟೈಮಲ್ಲಿ ಹಿಂದೆ ಬರಲೇಬೇಕಾಯ್ತು. ಅದು ಕಂಟೆಸ್ಟೇ ಮಾಡೋಕ್ಕಾಗಿಲ್ಲ ಎಲೆಕ್ಷನ್. ತುಂಬ ಜನ ಹೇಳ್ತಾರೆ ನೀವೇನು ಸರ್ ಮಾಡಿ, ನಾನು ಕಂಟೆಸ್ಟೇ ಮಾಡಿಲ್ಲ, ಅದು ಗೊತ್ತಿಲ್ಲ ತುಂಬ ಜನಕ್ಕೆ. ಸರ್, ಇವಾಗ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ ಸರ್, ಉಪೇಂದ್ರ ಇಲ್ಲಿ ತನಕ ಎಲೆಕ್ಷನ್ ನಿಂತಿಲ್ಲ, ಉಪೇಂದ್ರನಿಗೆ ಓಟ್ ಹಾಕಬಾರ್ದು ಜನ, ಉಪೇಂದ್ರನ ಐಡಿಯಾಲಜಿಗೆ ಓಟ್ ಹಾಕಬೇಕು ಅಂತ. ತಮಿಳ್ನಾಡಿನಲ್ಲಿ ಆಗಿರುವಂಥ ಇತ್ತೀಚಿನ ಪೊಲಿಟಿಕಲ್ ಡೆವಲಪ್ಮೆಂಟಲ್ಲಿ ವಿಜಯ್ ಅವರು ವಿನ್ ಆಗಿ ಅವರಿಗೆ CM ಆಫ್ ದ ಸ್ಟೇಟ್. ಹೌ ಯು ಸಿ ದಟ್ ಸರ್? ಹೇಗೆ ನೋಡ್ತಿರೋದನ್ನು? ಇಲ್ಲ, ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಯಾಕಂದರೆ ತಮಿಳ್ನಾಡಲ್ಲಿ ನಾನು ಇಲ್ಲ, ಅಲ್ಲಿ ಏನೇನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ತುಂಬ ಇದಿದೆ, ಅಲ್ಲಿ ಜನನೇ ಹೇಳ್ಬೇಕು, ಅದನ್ನು ನನಗೆ ಗೊತ್ತಿಲ್ಲ. ಒಳ್ಳೆಯದು ಮಾಡ್ಬೋದು ಖಂಡಿತ. ಎನಿ ಚೇಂಜಸ್ಸು ನಮಗೆ ಖುಷಿ ಅನಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯಂಗ್ಸ್ಟರ್ಸ್ ಆ ಲೆವೆಲ್ಗೆ ಮುಂದೆ ಬಂದು ಒಂದು ಬದಲಾವಣೆ ತಂದಿರೋದು, ಅದು ಇಟ್ ಇಸ್ ಎ ವೆಲ್ಕಮ್ ಮೂವ್. ಅದು ಆ್ಯಕ್ಚುಲಿ ಹಂಗೆ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ. ನನಗೆ ಏನೋ ವಿಜಯ್ ಗೆದ್ರ ಅವ್ರು ಗೆದ್ರ ಅನ್ನೋಕ್ಕಿಂತ ನನಗೆ ವಿಜಯ್ ನಿಜವಾದ ಗೆಲುವಿರೋದು ಈಗ 5 ವರ್ಷ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ. ಸೊ ಅದನ್ನು ಜನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಒಂದು ಪೋಸ್ಟ್ ಸಿಗೋದು ಗೆಲುವಲ್ಲ, ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ನಿಜವಾದ ಗೆಲುವುದು. ಆ್ಯಕ್ಚುಲಿ ಏನೇನು ಬದಲಾವಣೆ ಚಾಲೆಂಜಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಖಂಡಿತ ನೋಡೋಣ, ಎಲ್ಲರೂ ವೆಯ್ಟಿಂಗ್. ಖಂಡಿತ ಆ ಥರ ಒಂದು ಆಗಲಿ, ಅವರು ಏನೋ ಒಂದಂಥ ಒಳ್ಳೆ ಕೆಲಸಗಳು ಖಂಡಿತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ನೋಡೋಣ.
ಸರ್, ಇವಾಗ ನಿಮ್ಮ ಪ್ರಯತ್ನದಲ್ಲಿ ನೀವು ಮಾಡಿರುವಂಥ ಆ್ಯಪ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅದನ್ನು ಹೇಗೆ ಎಲ್ಲಿ ಡೌನ್ಲೋಡ್ ಮಾಡಬೇಕು, ಹೇಗೆ ಜನಕ್ಕೆ ಅದರಿಂದ ಏನು ಲಾಭ? ಏನಿಲ್ಲ, ಅದು ಪ್ರಜಾಕೀಯ ಅಂತಿದೆ, ಅದನ್ನು ನೀವು ಡೌನ್ಲೋಡ್ ಮಾಡಿದ್ರೆ ವೆಬ್ಸೈಟು ಇದೆ, ಪ್ರಜಾಕೀಯ.org ಅಂದರೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ಬೇಡ ನಂದು ಆ್ಯಪೇ ನನ್ನ ಮೊಬೈಲಲ್ಲೇ ಇರೋ ಥರ ಮಾಡ್ಕೊತೀನಿ ಅಂದರೆ ಆ್ಯಂಡ್ರಾಯ್ಡ್, ಐಫೋನ್ ಎರಡರಲ್ಲೂ ಇದೆ. ದ ರಿಯಲ್ ಪ್ರಜಾಕೀಯ ಅಂತ PRAJA ಅಂತ ಹೊಡೆದ ಕೂಡಲೇ ಬರುತ್ತದೆ ಪ್ರಜಾಕೀಯ ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ವೋಟ್ರಾಗಿ ಎಂಟರ್ ಆಗ್ಬೋದು, ಲಾಗಿನ್ ಮಾಡ್ಕೊಬೋದು. ಸೊ ನೀವು ವೋಟ್ರಾಗೇ ಇದ್ದರೆ ನೀವು ವೋಟ್ರಾಗೇ ಇರ್ಬೋದು. ಸೊ ಇಮಿಡಿಯೇಟಾಗಿ ನೀವು ವೋಟ್ರಾಗಿ ಲಾಗಿನ್ ಆಗ್ತಿದ್ದಂಗೆ ನಿಮ್ಮ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿನೂ ಓಪನ್ ಆಗುತ್ತೆ. MP, MLA, ಕಾರ್ಪೊರೇಷನ್ನು, ಅಥವಾ ನೀವು ಹಳ್ಳಿಲಿದ್ದರೆ ವಿಲೇಜ್ ಪಂಚಾಯತ್ ಎಲ್ಲ ಓಪನ್ ಆಗುತ್ತೆ. ನೀವು ಅಲ್ಲೋಗಿ ಚೆಕ್ ಮಾಡಿ ನೀವು ಫೀಡ್ ಮಾಡಿಬಿಟ್ರೆ ಒಂದು ಸತಿ ನನ್ನ MP ಕಾನ್ಸ್ಟಿಟ್ಯೂಯೆನ್ಸಿ ಇದು, ನನ್ನ MLA ಕಾನ್ಸ್ಟಿಟ್ಯೂಯೆನ್ಸಿ ಇದು, ನನ್ನ ವಾರ್ಡ್ ಇದು, ಅಥವಾ ನನ್ನ ಗ್ರಾಮ ಪಂಚಾಯತಿ ಇದು ಅಂತ ನೀವು ಮಾಡಿಬಿಟ್ರೆ ಅಲ್ಲಿ ಯಾರ್ಯಾರು ನಿಂತಿದ್ದಾರೆ ಎಲ್ಲ ಡಿಸ್ಪ್ಲೇ ಆಗ್ಬಿಡುತ್ತೆ ಅಲ್ಲೇ. ಆ ಕ್ಷೇತ್ರದಲ್ಲಿ MP ಆಗಿ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, MLA ಆಗಿ ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, ನಿಮ್ಮ ಪ್ರಜಾಕೀಯದಿಂದ ಪ್ರಜಾಕೀಯ ಐಡಿಯಾಲಜಿ ಬಂದು ನಿಂತಿರೋರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು 4 ಜನ, 5 ಜನ, 8 ಜನ, 20 ಜನ, ಆ ಥರ ಒಂದು ಕಡೆ 50 ಜನನೂ ನಿಂತಿದ್ದಾರೆ ಆ ಥರ. ಸೊ ಅಲ್ಲಿ ಏನಂದರೆ ಅವ್ರನ್ನ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡೋದಕ್ಕೆ ವಾಟ್ಸಪ್ ಇದೆ, ಫೋನ್ ಇದೆ, ಮೆಸೇಜ್ ಇದೆ, ಅವ್ರದ್ದು ಸೋಷಿಯಲ್ ಮೀಡಿಯಾ ಎಲ್ಲ ಕನೆಕ್ಷನ್ ಇರುತ್ತೆ. ಅವರು ಗೂಗಲ್ ಮೀಟ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಎಲ್ಲ ರೀತಿಲೂ ಕನೆಕ್ಷನ್ ಮಾಡೋ ಥರ ಮಾಡಿದ್ದೀವಿ ಅದರಲ್ಲಿ. ಸೊ ಯು ಕ್ಯಾನ್ ಕನೆಕ್ಟ್ ಹಿಮ್, ಆರ್ ಅವನೇ ಒಂದು ಹಾಕ್ತಾನೆ. ಇವಾಗ ಆಸ್ಪಿರೆಂಟು ನಾನು ಈ ಥರ ಈ ಟೈಮಲ್ಲಿ ನಾನು ಇಲ್ಲಿ ಸಿಗ್ತೀನಿ, ಪರ್ಸ್ನಲ್ ಆಗಿ ಯಾವುದೋ ಒಂದು ಪಾರ್ಕಲ್ಲಿ ಸಿಗ್ತೀನಿ ಅಂದರೆ ಯು ಕ್ಯಾನ್ ಗೋ ಅಂಡ್ ಮೀಟ್ ಹಿಮ್ ಅಂಡ್ ಯು ಕ್ಯಾನ್ ಎವ್ಯಾಲ್ಯೂಯೇಟ್ ಹಿಮ್. ಇವನು ಹೆಂಗೆ ಅರ್ಹನ ಇವನು ಅಂತ ಎವ್ಯಾಲ್ಯೂಯೇಟ್ ಮಾಡಿ ನೆಕ್ಸ್ಟ್ ಡೇ ನಿಮಗೆ ರೇಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ರೇಟಿಂಗಲ್ಲಿ ಗುಡ್ 90%, 50% ನೀವು ರೇಟಿಂಗು ಮಾಡ್ಬೋದು. ಆ ಥರ ವೀಡಿಯೋ ಕಾಲಲ್ಲಿ ಅವ್ನು ಬಂದಾಗಲೂ ಕೂಡ ನೀವು ಆ ಟೈಮಲ್ಲಿ ಹೋಗಿ ನೋಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ರೇಟಿಂಗ್ ಓಪನ್ ಆಗುತ್ತೆ. ಆ ರೇಟಿಂಗಲ್ಲಿ ಮತ್ತೆ ಈ ಥರ ರೇಟಿಂಗ್ ಆಗ್ತಾನೇ ಇರ್ತದೆ ಕಂಟಿನ್ಯೂಸ್ ಆಗಿ. ಸೊ ಇದರಲ್ಲಿ ಹೈಯೆಸ್ಟ್ ರೇಟಿಂಗ್ ಯಾರು ಬರ್ತಾರೋ ಅವ್ರು ಎಲೆಕ್ಷನ್ ನಿಂತ್ಕೊಬೇಕು ಅನ್ನೋ ಥರ ನಾವು ಇದು ಮಾಡಿದ್ದೀವಿ. ಸೊ ಎವ್ರಿಬಡಿ ಶುಡ್ ಸಪೋರ್ಟ್ ಹಿಮ್. ಅಂದರೆ ಟಿಕೆಟ್ ಅನ್ನೋದು ಸೇಲ್ ಮಾಡೋ ವಸ್ತು ಅಲ್ಲ, ಜನನೇ ಆಯ್ಕೆ ಮಾಡೋದು. ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಮಾಡಬೇಕು, ಅದನ್ನು ಮಾತಾಡಿ ಚರ್ಚೆ ಮಾಡಿ. ಸೊ ಆ ಒಂದು ಸಣ್ಣದೊಂದು ಮಾಡಲೇಬೇಕಾಗತ್ತೆ ಆ್ಯಕ್ಚುಲಿ. ಏನು ಹೇಳಿ, ಆ ಕ್ಷೇತ್ರದ ಜನಗಳು ಸಣ್ಣದು, ನನ್ನ ಕ್ಷೇತ್ರ ಹೆಂಗಿದೆಯಪ್ಪ, ನೀನು ಏನು ಮಾಡ್ತೀಯ, ಈ ಥರ ನಮ್ಗೆ ವಾಟರ್ ಪ್ರಾಬ್ಲಮ್ ಇದೆ, ಯಾವ ಥರ ಅಂದ್ಕೊಂಡಿದ್ದೀರಾ ನೀವು? ಸೊ ಅವ್ರ ಐಡಿಯಾ ಅವ್ರು ಹೇಳ್ತಾರೆ, ಇಲ್ಲ ನಾವು ಅಲ್ಲಿರೋರು ಹೇಳ್ತಾರೆ ನಾನು ಈ ಥರ ಮಾಡಬೇಕು, ನೀನು ಅದನಿಗೆ ಹೆಂಗೆ ಮಾಡ್ತೀಯ, ಯಾವ ಥರ ಪಾರದರ್ಶಕತೆ ಇದು ಮಾಡ್ತೀಯಾ, ನಮ್ಮ ಜೊತೆ ಹೆಂಗೆ ಕನೆಕ್ಟಲ್ಲಿ ಇರ್ತೀಯ ನೀನು, ಗೊತ್ತಾಯ್ತು ಸರ್. ಸೊ ಈ ಅಭಿಪ್ರಾಯಗಳಿಗೆ ಅವ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ತುಂಬ ಇಂಟರ್ವ್ಯೂ ಹೇಳ್ತಾ ಇರ್ತೀನಿ, ಎಲೆಕ್ಷನ್ ಮುಂಚೆ ಬಂದು ಓಡಾಡಿ ಪ್ರಚಾರ ಮಾಡೋದಲ್ಲ, ಎಲೆಕ್ಷನ್ ಕೆಲಸ ಸಿಕ್ಕರ ಮೇಲೆ ಓಡಾಡಿ ಕೆಲಸ ಮಾಡಬೇಕು, ಅದು ನಿಜವಾದ ಸಿಸ್ಟಮ್ ಆಗಬೇಕಾಗಿರೋದು. ನೀವು ಲಾಸ್ಟ್ ಟೈಮ್ ನಿಮ್ಮ ಮನೇಲಿ ಸಿಕ್ಕಿದಾಗ ನೀವು ನನಗೆ ಹೇಳಿದ್ರಿ, ಪೋಸ್ಟ್ರು ಬಂಟ್ರು ಹಿಂಗಡೆ ಹುಡುಗರನ್ನ ಹಾಕ್ಕೊಂಡು ಯಾಕೆ ಓಡಾಡಬೇಕು, ಎಷ್ಟು ಮನೆ ಇದೆಯಪ್ಪ, ಇವತ್ತಿಂದ ಶುರು ಮಾಡು, ದಿನಕ್ಕೆ 5-5 ಮನೇಲಿ ಕಾಫಿ ಕುಡ್ಕೊಂಡು ಬಾ, ಎಲ್ಲ ಮನೇನೂ ಮೀಟ್ ಮಾಡೋಕ್ಕಾಗಲ್ವ ನಿನಗೆ ಆ ಟೈಮಲ್ಲಿ ಅಂತ. ಸೊ ಅಂದರೆ ಪ್ರತಿಯೊಂದು ಮನೆಗೂ ಒಬ್ಬ MLA ಕ್ಯಾಂಡಿಡೇಟ್ ಆದವನು ಹೋಗಿ ನೀವೇ ಹೇಳಿದ್ದು ನನಗಿದ್ನ ಅವ್ನು ಏನಿದೆ ಥಾಟ್ಸು, ಏನು ಮಾಡ್ತೀನಿ ಕ್ಷೇತ್ರಕ್ಕೆ ಅನ್ನೋದನ್ನ ಹೇಳ್ಕೊಂಡು ಬಂದರೆ ಯಾಕೆ ಅದು ಈಗ ಕಷ್ಟ. ಇವರೇ ಇವಾಗ 2 ಲಕ್ಷ ಜನ ವೋಟರ್ಸ್ ಇದ್ದಾರೆ ಅನ್ಕೊಳ್ಳಿ, ನೀವು ಎಷ್ಟು ಜನರ ಮನೆಗೆ ಅಂತ ಹೋಗ್ತೀರಾ? ಸಿ ದಟ್ ಈಸ್ ಆಲ್ಸೋ ಇಂಪ್ರಾಕ್ಟಿಕಲ್. ನಾನು ಹೇಳ್ತಿರೋದು ಪಾಪ ಎಲ್ಲ ಒಂದು ಕೆಲಸ ಮಾಡ್ತೀರಾ, ಅಂಥವ್ನಿಗೆ ಇಲ್ಲಿ ಬಂದು ಏನೋ ಮಾಡಬೇಕು ಅಂತಿರ್ತಾನೆ, ಅವ್ನು ಹೆಂಗೆ ಬರೋಕ್ಕೆ ಸಾಧ್ಯ? ಸಿ ದೇರ್ ಇಸ್ ಎ ವೇ ಆ್ಯಕ್ಚುಲಿ. ಈಗ ನೀವು ಟೆಕ್ನಾಲಜಿ ಚೇಂಜ್ ಆಗಿದೆ, ಎಲ್ಲ AI ಬಂದಿದೆ, ಏನು ಹೇಳಿ, ಸೂಪರ್ ಕಂಪ್ಯೂಟ್ರು, ಆ್ಯಕ್ಚುಲಿ ಕ್ವಾಂಟಮ್ ಕಂಪ್ಯೂಟರ್, ಏನೇನೋ ಆಗ್ಬಿಟ್ಟಿರೋ ಕಾಲದಲ್ಲಿ ನಾವು ಇನ್ನೂ ಕೂಡ ಮನೆಗೆ ಬನ್ನಿ, ಇಲ್ಲೊಂದು ಸಭೆ ಮಾಡಿ, ಅಲ್ಲೊಂದು ರೋಡ್ ಬ್ಲಾಕ್ ಮಾಡಿ, ಒಂದು ರ್ಯಾಲಿ ಮಾಡಿ ಅನ್ನೋದು ನಿಜವಾಗಿ ಇವತ್ತು ಅದನ್ನು ಬಯಸ್ತಾರಂದ್ರೆ ನನಗೆ ನಗು ಬರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸಿಟ್ ಆ್ಯಂಡ್ ವಾಚ್. ಆ್ಯಕ್ಚುಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಉಪೇಂದ್ರ ಏನು ಹೇಳ್ತಾನೆ ಅಂತ ಅಲ್ಲೇ ಗೊತ್ತಾಗುತ್ತೆ. 4 ಜನಕ್ಕೆ ಶೇರ್ ಮಾಡ್ಬೋದು, ನೀವು ನಿಮ್ಮ ಅಭಿಪ್ರಾಯ ನೀವು ವಿಡಿಯೋಲ್ಲಿ ಹಾಕ್ಬೋದು, ಅದನ್ನು ಗೊತ್ತಿರೋರು ಯಾರಿಗೂ ಇಷ್ಟ ಅವ್ನು 4 ಜನಕ್ಕೆ ಶೇರ್ ಮಾಡ್ತಾನೆ. ಆ ಥರ ಒಂದು ತಲುಪಿಸೋದು ಈಸಿ ಇದೆ. ಆ ಥರ ಸಮಾಜ ಇರ್ಬೇಕಾದ್ರೆ ಇಲ್ಲಿ ಹೋಗಿ ಮೇಲೆ ನಿಂತ್ಕೊಂಡು ನೋಡಿ, ನಿಮ್ಮ ಏರಿಯಾನೇ ಲಕ್ಷಾಂತರ ಮನೆಗಳಿದೆ, ಯಾರನ್ನ ಅಂತ ಹೋಗಿ ನೀವು ಹೆಂಗೆ ಮೀಟ್ ಮಾಡ್ತೀರಾ? ಎಷ್ಟು ಜನರ ಹತ್ರ ಈ ಥರ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ? ಸೊ ಅದಕ್ಕೆ ಒಂದು ಟೆಕ್ನಾಲಜಿ ಇದೆ. ಇವಾಗ ನಾವು ಪಾಡ್ಕಾಸ್ಟ್ ಯಾರಿಗೆ ನಿಜವಾಗ್ಲೂ ಆಸಕ್ತಿ ಇದೆಯೋ ಅವ್ರು ಕನೆಕ್ಟ್ ಆಗಲಿ, ಕನೆಕ್ಟ್ ಆಗ್ತಾರೆ, ಹಾಗೆ ಮಾಡ್ಬೋದು. ಆ್ಯಕ್ಚುಲಿ ನಾವು ಇನ್ನೂ ಹಳೆ ಮೈಂಡ್ ಸೆಟ್ಟಲ್ಲೇ ಇದ್ಬಿಟ್ಟು ಬನ್ನಿ ರೋಡಿಗೆ ಬನ್ನಿ ಮನೆಗೆ ಬನ್ನಿ ಹೇಳಿ ನನಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ಎಷ್ಟು ಜನಕ್ಕೆ ಅಂತ ಹೋಗಕ್ಕೆ ಸಾಧ್ಯ? ನಾನಾದರೂ ಎಷ್ಟು ಜನರ ಮನೆಗೆ ಅಂತ ಹೋಗಕ್ಕೆ ಸಾಧ್ಯ? ಅಥವಾ ಒಬ್ಬ ಕ್ಯಾಂಡಿಡೇಟ್ ಎಷ್ಟು ಜನರ ಓಕೆ ನೀವು ಕಾಣಿಸ್ಬೇಕು ಅಂದರೆ ದೊಡ್ಡ ಪ್ರಚಾರ ಮಾಡಿ ಅಂತ, ಓಕೆ ನಾನು ಮಾಡ್ತೀನಿ, ಅವಾಗ ನನ್ನ ಜೊತೆಲಿರೋ ಅಂಥವನ್ನೇ ತೊಗೊತೀನಿ. ನಾನು ಯಾರೋ ಯಂಗ್ಸ್ಟರ್ಸ್ನ ಕೆಲಸದವನ್ನೆಲ್ಲಿ ಕೊಡೋಕ್ಕಾಗತ್ತೆ? ರಾಜರುಗಳನ್ನೇ ತೊಗೊಬೇಕು, ಯಾರ ಹತ್ರ ದುಡ್ಡಿದೆಯೋ ಅಂಥವ್ರು ತೊಗೊಂಡು ಅವ್ರಿಗೆ ಮಾಡಿರಿ ಪ್ರಚಾರ, ನಾವು ಹೊಡಿಯೋಣ ಈ ಸತಿ ಅಂತ. ಅವಾಗ ನನ್ನ ಗೆಲುವು ಸೋಲು, ನನ್ನ ಪಕ್ಷದ ಗೆಲುವು ಸೋಲು ಆಗ್ಬಿಡುತ್ತೆ. ಅದು ನೀವು ಖುಷಿ ಪಡ್ತಿರ್ತೀರ ನೋಡ್ಕೊಂಡು, ಗೆದ್ರೊಬ್ಬ ಉಪೇಂದ್ರ ಅವರು ಆಗಲಿಲ್ಲ ಈ ಸತಿ, ಉಪೇಂದ್ರ ಅವ್ರ ಕೈಲಿ ಆಗ್ತಾ ಇಲ್ಲ. ಈ ಥರ ಬರೀ ಉಪೇಂದ್ರ ಸೋಲು ಗೆಲುವಲ್ಲ, ಇದು ಸೊಸೈಟಿ. ನಿಜ. ಸಿನಿಮಾ ಬಗ್ಗೆ ಹೇಳಿ ಒಪ್ಕೊಳ್ಳೋಣ, ಸಿನಿಮಾ ಉಪೇಂದ್ರನ್ ಸೋಲ್ತಾ ಗೆಲ್ತಾ ಅದು ಸೆಕೆಂಡ್ರಿ, ನನ್ನ ಬಿಸ್ನೆಸ್ಸಲ್ಲಿ ಕೋತ್ನ ಗೆದ್ನ ಅದು ಸೆಕೆಂಡ್ರಿ. ಬಟ್ ಇದು ಸೊಸೈಟಿ ಅಂದಾಗ ಇದು ನಿಮ್ಮ ದುಡ್ಡು ಇಲ್ಲಿರೋದು, ನಿಮ್ಮದೇ ಎಲ್ಲರದ್ದು ದೇಶ ಇದು.
ಸೊ ಇಸ್ ಬಿಗ್ಗೆಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಇದೆ ಆ್ಯಕ್ಚುಲಿ ಪಾಲಿಟಿಕ್ಸ್ ಅಂತ ಇರೋದು. ಪಾರ್ಟಿ, ಇಟ್ಸ್ ಆರ್ಗನೈಸೇಷನ್. ಆರ್ಗನೈಸೇಷನ್ .org. ಸೊ ಎಲ್ಲರೂ ಒಂಚೂರು ಇನ್ವಾಲ್ವ್ ಆಗಬೇಕು, ಗೊತ್ತಿಲ್ದಿರೋ ಇನ್ನೊಬ್ರು ಹೇಳಬೇಕು. ಆ ಸಣ್ಣ ಜವಾಬ್ದಾರಿ ತಗೊಂಡ್ರೇ ಇದಾಗತ್ತೆ. ಅದು ತಗೊಂತಿಲ್ಲ ಅಂದಾಗ ಏನನ್ಸುತ್ತೆ ಅಂದರೆ ಬೇಕಾಗಿಲ್ಲ ಅನ್ಸುತ್ತೆ ಅಷ್ಟೇ. ಬಟ್ ನಿಮ್ಗೆ ಅನ್ಸಿಲ್ವಾ ಸರ್ ಯಾವುದೋ ಒಂದು ಅಂತಲ್ಲಿ ಸಾಕಪ್ಪ ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂತ ಅನ್ಸಿಲ್ವಾ? ಇಲ್ಲಪ್ಪ, ನನಗೆ ಆ ಥರ ಇಲ್ಲ. ನನಗೆ ಒಬ್ಬರು ಯಾರು ಇದ್ದಾರಂದ್ರೆ ಅವ್ರಿಗಾರ ಹೇಳ್ತೀನಿ ನಾನು. ಆ್ಯಕ್ಚುಲಿ ಏನು ಹೇಳಿ, ಒಬ್ರು ಯಾರಿಗೋ ಇದೆ ಆ ಒಂದು ಇದು ಆಸಕ್ತಿ ಇದೆ ಅಂದರೆ ನಾನು ಅವ್ರನ್ನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡ್ತಾ ಇರ್ತೀನಿ. ಆ ಹೋಪ್ಸ್ ಕಳ್ಕೊಳಂಗಿದ್ರೆ ನಾನು ಬರ್ತಾನೆ ಇರಲಿಲ್ಲ ಇಲ್ಲಿಗೆ. ಆಮೇಲೆ ಈ ದಾರಿ ಹಿಡಿತಾನೂ ಇರಲಿಲ್ಲ. ನಾನು ಪ್ಲ್ಯಾನ್ ಮಾಡಿರ್ತೀನಲ್ವಾ, ಏನು ಹೇಳಿ 15-20 ವರ್ಷದಿಂದ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಸೋಲು ಗೆಲುವು, ಓ ಜನರು ಹಿಂಗಿದ್ದಾರೆ, ಓ ಜನಕ್ಕಿದು ಆಗಲ್ಲ, ವರ್ಕೌಟ್ ಆಗಲ್ಲ, ಹಿಂಗೆ ಮಾಡ್ರೆ ವರ್ಕೌಟ್ ಆಗುತ್ತೆ ಅಂತ. ಪಾಲಿಟಿಕ್ಸ್ ಗೊತ್ತಿಲ್ಲ ಉಪೇಂದ್ರ ಅವರೇ ನಿಮಗೆ ಅಂತ ತುಂಬ ಜನ ನನಗೆ ಹೇಳಿರ್ತಾರಲ್ಲ. ನಡೀತಿರೋ ಪಾಲಿಟಿಕ್ಸ್ ಗೊತ್ತಿಲ್ಲ. ಅದೇ ಈಗ ನಡೀತಿರೋ ಪಾಲಿಟಿಕ್ಸು ಬೂತ್ ಲೆವೆಲಲ್ಲಿ ವರ್ಕ್ ಆಗುತ್ತೆ, ಅದು ಇದು ಅಂತೆಲ್ಲ ಹೇಳಿರ್ತಾರೆ. ಸೊ ಅದೆಲ್ಲ ಯೋಚನೆ ಮಾಡಿಲ್ಲ ಅಂತಲ್ಲ, ಎಲ್ಲ ಯೋಚನೆ ಮಾಡಿದ್ರು ನನಗೆ ಕರೆಕ್ಟ್ ಅನ್ಸಿದ್ದಿದೆ. ಏನು ಹೇಳಿ, ಮತ್ತೆ ಅದೇ ರೆಗ್ಯುಲರ್ ಆಗ್ಬಿಡುತ್ತೆ. ಆಮೇಲೆ ಆ ಥರ ಇದೆಯಲ್ಲ ಇವಾಗ, ಇನ್ನೊಬ್ಬ ಯಾಕಲ್ಲಿ ಅಂತ ಅಷ್ಟಾರ ಒಂಚೂರು ಕಾಮನ್ ಸೆನ್ಸ್ ಇರಬೇಕು ಜನಕ್ಕೆ, ಅಲ್ವಾ? ಹೌದೌದು. ಅದು ಇರ್ಬೇಕಾದ್ರೆ ಇನ್ನೊಬ್ಬ ಅದೇ ಬಂದು ಮಾಡಿ ಅಂದರೆ ನೀವೇನು ಬದಲಾವಣೆ ಬಯಸ್ತಿದ್ದೀರಾ ಅಂತ. ನಾನು ಬಂದ್ಕೊಳ್ಳಿ ಅಲ್ಲೇನೋ ಚೇಂಜ್ ಮಾಡ್ಬಿಡ್ತೀನಿ ಅಂದರೆ ಅದು ಹೆಂಗಾಗುತ್ತೆ? ಡೂಯಿಂಗ್ ದ ಸೇಮ್ ಥಿಂಗ್. ಬೇವು ಬಿತ್ತಿ ಮಾವು ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ಬೇವೇ ಬೆಳೀತದಲ್ಲಿ. ಏನು ಬೀಜ ಹಾಕ್ತೀವೋ ಅದೇ ಫಲ ಕೊಡುತ್ತೆ ಅಲ್ವಾ? ಸೊ ನಾವು ಬೆಳೆಯೋದೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಬಿಟ್ಟ ಅಂದರೆ ಐ ಆಮ್ ಜಸ್ಟ್ ಆಸ್ಕಿಂಗ್. ಆ್ಯಕ್ಚುಲಿ ನಾನು 95% ನಾನು ಕೆಲಸ ಮಾಡ್ತೀನಿ. ಒಂದು 5% ಅಷ್ಟೇ ನೀವು ಒಂದು 4 ಜನಕ್ಕೆ ಶೇರ್ ಮಾಡಿ, 4 ಜನಕ್ಕೆ ಒಂದು ಒಳ್ಳೆ ಕಮೆಂಟ್ ಮಾಡಿ, ಯಾರಿಗಾರ ಎನ್ಕರೇಜ್ ಮಾಡಿ, ಲೈಕ್ ಮಾಡಿ. ಎಲ್ಲೆಲ್ಲಿ ಪ್ರಜಾಕೀಯ ಬರುತ್ತೋ ಒಂದು ಸಣ್ಣದೇನೋ ವಿಷಯ ಒಂದು ಇಟ್ಕೊಂಡು ಐ ಸಪೋರ್ಟ್ ಪ್ರಜಾಕೀಯ ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ, ಆ್ಯಪ್ ಓಪನ್ ಮಾಡಿ ನೋಡಿ, ಒಂದು ಫೋನ್ ಮಾಡಿ. ಯಾರೋ ನಿಮ್ಮ ಏರಿಯಾದಲ್ಲಿ ನಿಂತಿದ್ರೆ, ಏನಪ್ಪ ನೀನು ಪ್ರಜಾಕೀಯ ನಿಂತಿದ್ಯಾ, ಏನು ಗೊತ್ತಾ, ನಿಂಗೆ SOP ಗೊತ್ತಾ, ಒಂದು ಸತಿ ಹೇಳಪ್ಪ ಏನು ಮಾಡ್ತೀನಿ ನೀನು ಅಂತ ಕೇಳಿ, ಗೊತ್ತಾಗ್ಬಿಡುತ್ತೆ. ಅವ್ನು ದೆದ್ದೆ ಬದ್ದೆ ಅಂದರೆ ಅವ್ನಿಗೆ ರೇಟಿಂಗ್ ಕೊಡಬೇಡಿ. ಯಾರೋ 15 ಜನದಲ್ಲಿ ಒಬ್ಬ ಯಾರೋ ಒಂದು ಹೌದಪ್ಪ ಇವನು ಕ್ವಾಲಿಫೈಡ್ ಅಂದರೆ ನೀವು ಕೊಡಿ ಅವನಿಗೆ ಹೈಯೆಸ್ಟ್ ರೇಟಿಂಗ್ ಕೊಡಿ. ಸೊ ಇಂಡೈರೆಕ್ಟ್ಲಿ ಯು ಆರ್ ಸೆಲೆಕ್ಟಿಂಗ್ ಯುವರ್ ಆಸ್ಪಿರೆಂಟ್, ಯುವರ್ ಕ್ಯಾಂಡಿಡೇಟ್. ಅಟ್ ದ ಸೇಮ್ ಟೈಮ್ ನನಗನ್ಸಿದ್ದು ಸರ್, ಉಪೇಂದ್ರ ಅವರು ಎಲೆಕ್ಷನ್ಗೆ ನಿಂತ ದಿನ ನಿಮ್ಮ ಪಕ್ಷದ ಉಳಿದ ಕಂಟೆಸ್ಟೆಂಟ್ಗಳಿಗೂ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೇನೋ ಅಂತ. ಅಲ್ಲ, ಖಂಡಿತ ಅದಲ್ಲ ನಾನು ಹೇಳಿದ್ದು. ಅದೇ ರೀಸನ್ ಆಗಬಾರ್ದು. ಕೇಳಿ, ಏನಾಗುತ್ತೆ, ಉಪೇಂದ್ರ ಅವ್ರ ಜೊತೆ ನಾನು ಜೊತೆಲಿ ಸೇರ್ಕೊಂಡ್ಬಿಟ್ಟು ಮಾಡ್ಬೋಣ ಅನ್ನೋದು ಆಗ್ಬಿಟ್ರೆ ಇಲ್ಲಿ ನಾವು ಗೆಲ್ಲೋದಲ್ಲ. ಇಲ್ಲಿ ಸಿ ಅಗೈನ್ ಗೋ ಬ್ಯಾಕ್ ಟು ವೋಟರ್ಸ್ಗೆ ಹೋಗಿ. ವೋಟರ್ಸ್ ಕತೆ ಏನವಾಗ, ಅವ್ರು ಯಾವಾಗ ಗೆಲ್ಲೋದು, ಅವ್ರು ಯಾವಾಗ ವಿಚಾರವಂತರಾಗೋದು, ಅವ್ರು ಯಾವಾಗ ನಾಯಕತ್ವ ತಗೊಳ್ಳೋದು? ಅವ್ರು ಸ್ವಲ್ಪ ಇನ್ವಾಲ್ವ್ ಆದಾಗ ತಾನೆ. ನೆಕ್ಸ್ಟು ನಾಳೆ ಇವಾಗ ರೈಟ್ ಟು ರೀಕಾಲ್ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ. ನಾವು ರೈಟ್ ಟು ರೀಕಾಲ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಅದನ್ನು ತರಬೇಕು ಅಂದರೆ ಒಂದು ಹೋರಾಟನೇ ಮಾಡಬೇಕು. ಅವಾಗ ನಾವು ನಮ್ಮ ಪಕ್ಷದಲ್ಲಿ ನಿಂತಿರೋರು ಎದುರುಗಡೆನೇ ಹೋರಾಟ ಮಾಡಬೇಕಾದ. ಅವಾಗ ಜನರ ಸಪೋರ್ಟ್ ಬೇಕೇ ಬೇಕು. ಅವಾಗ ಹೇಳ್ಬೇಕು, ನೋಡಪ್ಪ SOP ಪ್ರಕಾರ ನೋಡಿ, ಆ್ಯಪಲ್ಲಿ ಬಂದಿದ್ದೀಯ ನೀನು, ಆ್ಯಪಲ್ಲಿ ನಾವು ಸಪೋರ್ಟ್ ಮಾಡಿದ್ದೀವಿ ನಿನಗೆ, ನಿನ್ನ ಹತ್ರ ಮಾತಾಡಿದ್ದೀವಿ, SOP ಇದೆ ನೋಡಿ, ಇಲ್ಲೆಲ್ಲ ನೀನು ಟಿಕ್ ಮಾಡಿದ್ಯಾ ನೀನು, ಇದ್ರ ಪ್ರಕಾರ ನೀನು ಮಾಡ್ತಿಲ್ಲ, ನೀನು ಕೆಳಗೆ ಇಳಿಬೇಕು ಅಂತ ಕೇಳಬೇಕು. ನಿಜ. ನಾಳೆ ನಮ್ಮನ್ನು ಕೇಳಿದೆ ನೀನು ಯಾವುದೋ ಬೇರೆ ಪಕ್ಷಕ್ಕೆ ಹೋಗ್ಬಿಡೋ, ನಾನು ಹೋಗಿ ಬಿಡಲ್ಲ ನಿನ್ನ ಅಂತ ಜನ ಎಗ್ನೈಸ್ಟ್ ಆಗ್ತಾರೆ ಅಂದರೆ ಹೆದರು ಬಿಡ್ತಾರೆ ಎಲ್ಲರೂ. ಅಟ್ಲೀಸ್ಟ್ ಅಂಥವ್ರನ್ನೆಲ್ಲ ತೊಗೊಬೇಕು ತಾನೆ. ಜನನ ಹೆದರಿಸೋವಂಥವ್ರು ತೊಗೊಂಡ್ಬಿಟ್ರೆ ನೀವು ನಿಜ, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋರು ಬಂದು ನಾಳೆ ಇನ್ನೊಂದು ಪಾರ್ಟಿಗೆ ಹೋಗ್ತಾನೆ ಅವನು, ಬಿಟಾಕಯ್ಯ ಪ್ರಜಾಕೀಯ ಅಂದ್ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೊಟ್ಟಾಗ್ತಾನೆ ಇಲ್ಲಿ ಗೆದ್ದು ಕೂಡಲೇ. ಇನ್ ಫ್ಯೂಚರ್ MLA MP ಆಗಿ ನಾವು ಉಪೇಂದ್ರ ಅವ್ರು ನೋಡ್ಬೋದಾ? ನೋಡಿದರೆ ಆ ಥರ ನಾನು ಹೇಳ್ತೀನಲ್ಲ, ಇದು ನನಗೆ ಭಾಳ ಆಸೆ ಅಂದರೆ ನಿಜವಾದ ಪರಿಪೂರ್ಣ ಇದಾಗಬೇಕು ಅಂದರೆ ಆ ನಾಯಕತ್ವದ ಗುಣ ವೋಟರ್ಸಲ್ಲಿ ಬಂದ್ಬಿಟ್ಟು ಅವರು ಡಿಸೈಡ್ ಮಾಡೋಕೆ ಯಾರೂ ಬೇಕಾಗಿಲ್ಲ, ನಾನು ಹಿಡ್ಕೊಂಡು ನಾವು ಕೆಲಸ ಮಾಡಿಸ್ತೀವಿ ಅನ್ನೋ ಒಂದು ಪರಿಸ್ಥಿತಿ ಬರಬೇಕು. ಮೇ ಬಿ ಅದು ತುಂಬ ಟೈಮ್ ತೊಗೊಬೋದು. ಅಲ್ಲಿವರೆಗೂ ನಾನು ಮಾಡ್ತೀನಿ ಖಂಡಿತ. ಇವನ್ ನೀವು ಹೇಳ್ದಂಗೆ ನಾನು ನಿಂತ್ಕೊತೀನಿ, ನೋಡೋಣ ಅದರಿಂದನೇ ಒಂದೇನೋ ಒಂದು ಇದಾಗತ್ತೆ ಅಂದರೆ ನಿಂತ್ಕೊತೀನಿ. ಬಟ್ ಅದೇ ಮೇಯ್ನ್ ಆಗ್ಬಾರ್ದ್ರೆ ನನ್ನ ಆಸೆ. ಬಟ್ ಅಟ್ಲೀಸ್ಟ್ ಓಕೆ ಇಂಥ ಕಾನ್ಸೆಪ್ಟ್ ಆಗಬೇಕು ಅಂದಾಗ ನಾನು ಆ ಕೆಲಸ ಮಾಡೋಕ್ಕೆ ರೆಡಿ ಇರ್ತೀನಿ ಆ್ಯಕ್ಚುಲಿ. ನೋಡೋಣ.